Okay, good morning everyone. Today discuss about the product and product planning. Okay, product and product planning ಬಗ್ಗೆ ಡಿಸ್ಕಸ್ ಮಾಡೋಣ. ಇದರಲ್ಲಿ ಬಂದುಬಿಟ್ಟು ಪ್ರೋಗ್ರಾಮ್ ಬಂದುಬಿಟ್ಟು BCom, ಸಬ್ಜೆಕ್ಟ್ ಬಂದುಬಿಟ್ಟು ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್, ಸೆಮಿಸ್ಟರ್ ಬಂದುಬಿಟ್ಟು 3rd ಸೆಮಿಸ್ಟರ್, ಯೂನಿವರ್ಸಿಟಿ ಬಂದುಬಿಟ್ಟು ವಿಜಯನಗರ ಶ್ರೀಕೃಷ್ಣ ದೇವರಾಯ ಯೂನಿವರ್ಸಿಟಿ ಬಳ್ಳಾರಿ, ಸೆಷನ್ ಬಂದುಬಿಟ್ಟು 35. ಈ ಒಂದು ಪ್ರಾಡಕ್ಟ್ ಆ್ಯಂಡ್ ಪ್ರಾಡಕ್ಟ್ ಪ್ಲಾನಿಂಗಲ್ಲಿ ಏನೆಲ್ಲ ಟಾಪಿಕ್ ಇದೆ ಅಂತಂದರೆ ಮೀನಿಂಗ್ ಕೊಟ್ಟಿದ್ದಾನೆ, ಡೆಫಿನೇಷನ್ ಕೊಟ್ಟಿದ್ದಾನೆ, ಇನೋವೇಷನ್ ಕೊಟ್ಟಿದ್ದಾನೆ. ಅದೇ ಈ 3 ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡಿದರೆ ನಮಗೆ ಪ್ರಾಡಕ್ಟ್ ಆ್ಯಂಡ್ ಪ್ರಾಡಕ್ಟ್ ಪ್ಲಾನಿಂಗು ಕಂಪ್ಲೀಟ್ ಆಗುತ್ತೆ. ಈ ಒಂದು ಸ್ಮಾಲ್ ಟಾಪಿಕ್ ಅಷ್ಟೇ ಇದರಲ್ಲಿ. ಈ ಒಂದು ಪ್ರಾಡಕ್ಟಲ್ಲಿ ರಿಕ್ಯಾಪ್ಸ್ ಕೊಟ್ಟು ಬಂದ್ಬಿಟ್ಟು ಪ್ರಾಡಕ್ಟ್ ಲೈಫ್ ಸೈಕಲ್ ಅಂತ ಹೇಳಿದ್ದೇನೆ. ಪ್ರಾಡಕ್ಟ್ ಲೈಫ್ ಸೈಕಲ್ ಬಗ್ಗೆ ಹಿಂದಿನ ಸೆಷನಲ್ಲಿ ನಾವು ಡಿಸ್ಕಸ್ ಮಾಡಿದ್ವಿ. ಓಕೆ, ಲರ್ನಿಂಗ್ ಅಬ್ಜೆಕ್ಟಿವ್ಸ್ ಅಂತಂದರೆ ಈ ಒಂದು ಪ್ರಾಡಕ್ಟ್ ಪ್ಲಾನಿಂಗ್ನಲ್ಲಿ ನಾವು ಏನು ಕಲಿಬೇಕು ಅಥವಾ ಒಂದು ನ್ಯೂ ಪ್ರಾಡಕ್ಟ್ ಡೆವಲಪ್ಮೆಂಟ್ ಮಾಡಬೇಕಾದ್ರೆ, ಹೌದಾ, ಈ ನ್ಯೂ ಪ್ರಾಡಕ್ಟ್ ಡೆವಲಪ್ಮೆಂಟ್ ಯಾವ ರೀತಿಯಾಗಿ ಮಾಡ್ತೀವಿ, ಅದ್ರ ಮೀನಿಂಗ್ ಏನು, ಅದು ಇನೋವೇಷನ್ ಏನಂತ ಈ ಒಂದು ಲರ್ನಿಂಗ್ ಆಬ್ಜೆಕ್ಟಿವ್ಸಲ್ಲಿ ತಿಳಿದುಕೊಳ್ತಕ್ಕಂಥದ್ದು ಅಂತ ಹೇಳ್ಬೋದು. ಆಮೇಲೆ ಲರ್ನಿಂಗ್ ಔಟ್ಕಮ್ಸ್, ಇದರಿಂದ ನಾವೇನೆಲ್ಲ ಕಲಿತಿದ್ದೀವಿ, ಅದು ಅಂಡರ್ಸ್ಟ್ಯಾಂಡಿಂಗ್ ಟು ಓವರ್ ಟರ್ಮ್ಸ್ ಆಫ್ ನ್ಯೂ ಪ್ರಾಡಕ್ಟ್ ಆ್ಯಂಡ್ ಪ್ರಾಡಕ್ಟ್ ಡೆವಲಪ್ ಪ್ಲಾನಿಂಗ್. ಯಾವುದೇ ಒಂದು ನ್ಯೂ ಪ್ರಾಡಕ್ಟ್ನ ಪ್ರಾಡಕ್ಟ್ ಮಾಡಬೇಕಾದ್ರೆ ಅಥವಾ ನ್ಯೂ ಪ್ರಾಡಕ್ಟು ಮ್ಯಾನುಫ್ಯಾಕ್ಚರಿಂಗ್ ಮಾಡಬೇಕಾದ್ರೆ ಆಮೇಲೆ ಆ ಪ್ರಾಡಕ್ಟ್ ಪ್ಲಾನಿಂಗ್ ಯಾವ ರೀತಿಯಾಗಿರಬೇಕು ಅಂತ ಲರ್ನಿಂಗ್ ಔಟ್ಕಮ್ಸ್ ಬಗ್ಗೆ ತಿಳಿದುಕೊಳ್ತಕ್ಕಂಥದ್ದು. ಆಮೇಲೆ ಬಂದುಬಿಟ್ಟು ನ್ಯೂ ಪ್ರಾಡಕ್ಟ್ ಪ್ಲಾನಿಂಗ್ ಆ್ಯಂಡ್ ಡೆವಲಪ್ಮೆಂಟ್ ಆ್ಯಂಡ್ ಮೀನಿಂಗ್ ಆ್ಯಂಡ್ ಡೆಫಿನೇಷನ್ ಇನೋವೇಷನ್ಸ್ ಅಂತ ಕರಿತಕ್ಕಂಥದ್ದು. ಆಮೇಲೆ ಇಲ್ಲಿ ಇಂಟ್ರಡಕ್ಷನ್ ಕೊಟ್ಟಿದ್ದಾನೆ. ದ ಪ್ರಾಡಕ್ಟ್ ಪ್ಲಾನಿಂಗ್ ಆ್ಯಂಡ್ ಡೆವಲಪ್ಮೆಂಟ್ ಈಸ್ ಎ ವೆರಿ ವರ್ಚುಲಿ ಕಾಂಪೊನೆಂಟ್ಸ್ ಪ್ರಾಡಕ್ಟ್ ಪಾಲಿಸಿ ಆ್ಯಂಡ್ ಪ್ರಾಡಕ್ಟ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತಾನೆ. ಇಲ್ಲಿ ಮ್ಯಾನೇಜ್ಮೆಂಟ್ ಅಂತ ಹೇಳಿದ್ರೆ ಪ್ರಾಡಕ್ಟ್ ಯಾವ ರೀತಿಯಾಗಿ ಮ್ಯಾನೇಜ್ ಮಾಡ್ತಕ್ಕಂಥದ್ದು, ಹೌದಾ, ಯಾವ ರೀತಿಯಾಗಿ ಪ್ಲಾನಿಂಗ್ ಮಾಡ್ತಕ್ಕಂಥದ್ದು, ಆರ್ಗನೈಸಿಂಗ್ ಮಾಡ್ತಕ್ಕಂಥದ್ದು, ಹೌದಾ. ನಾವು ಮ್ಯಾನೇಜ್ಮೆಂಟ್ ಫಂಕ್ಷನ್ಸ್ ತಿಳ್ಕೊಂಡಾಗ ನಾವು ಎಸ್ ಎ ಕಾಮರ್ಸ್ ಸ್ಟೂಡೆಂಟ್ ಆದಾಗ ನಾವು ಗೊತ್ತಾಗ್ತದೆ ಮ್ಯಾನೇಜ್ಮೆಂಟ್ ಯಾವ ಥರ ಮಾಡಬೇಕು. ಪ್ರಾಡಕ್ಟ್ನ ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಿದ್ದೇವೆ ಅಂದರೆ ಪಾಲಿಸೀಸ್ ಯಾವ ರೀತಿಯಾಗಿರ್ತಕ್ಕಂಥದ್ದು, ಸ್ಟ್ರಾಟಜಿ ಆಗಿರ್ಬೋದು, ಮೆಥಡ್ಸ್ ಆಗಿರ್ಬೋದು, ಟೆಕ್ನಿಕ್ಸ್ ಆಗಿರ್ಬೋದು, ಇವೇನಾಗ್ತದೆ ಪ್ರಾಡಕ್ಟ್ ಪ್ಲಾನಿಂಗ್ ಆ್ಯಂಡ್ ಪ್ರಾಡಕ್ಟ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತಕ್ಕಂಥದ್ದು. ನೋಡಿ, ಇಟ್ ಈಸ್ ನಾಟ್ ಎ ಹೈ ಫ್ರಮ್ ಫರ್ಮ್ ಈಸ್ ಅಂಡರ್ಟೇಕಿಂಗ್ ದಿ appraisal of the existing products and product lines and positioning their product effectively and decide about their ಪ್ಯಾಕೇಜಿಂಗ್ ಆ್ಯಂಡ್ ಬ್ರ್ಯಾಂಡಿಂಗ್ಸ್ ಅಂತ ಇದ್ದಾನೆ. ಅಂದರೆ ನಾವು ಯಾವುದೇ ಒಂದು ಪ್ರಾಡಕ್ಟ್ನ ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡಿದ ನಂತರ ಆ ಪ್ರಾಡಕ್ಟು ಲೈನ್ಸ್ ಏನಾಗ್ತಾ ಇದೆ, ಅದ್ರ ಪೊಸಿಷನಿಂಗ್ ಹೆಂಗಿದೆ, ಆ ಪ್ರಾಡಕ್ಟ್ ಎಫೆಕ್ಟಿವ್ ಹೆಂಗಿದೆ, ಹೌದಾ, ಇದೆಲ್ಲ ಒಂದು ಅಂಶಗಳ ಬಗ್ಗೆ ನಾವು ಡಿಸ್ಕಸ್ ಮಾಡಲೇಬೇಕಾಗತ್ತೆ. ಪ್ಯಾಕೇಜಿಂಗ್ ಆಗಿರ್ಬೋದು, ಬ್ರ್ಯಾಂಡಿಂಗ್ ಆಗಿರ್ಬೋದು, ಆಮೇಲೆ ಆ ಒಂದು ಪ್ರಾಡಕ್ಟ್ ಫ್ಯೂಚರ್ಸ್ ಆಗಿರ್ಬೋದು ತಿಳಿದುಕೊಳ್ಬೇಕಾಗತ್ತೆ. ಲಾಸ್ಟ್ ನೋಡಿ, ಎ ಪ್ರೋಗ್ರೆಸಿವ್ ಫಾರ್ ಮಸ್ಟ್ ಆಲ್ವೇಸ್ ಅಂಡರ್ಟೇಕಿಂಗ್ ಆ್ಯಂಡ್ ಡೆವಲಪ್ಮೆಂಟ್ ಆಫ್ ನ್ಯೂ ಪ್ರಾಡಕ್ಟ್ ಇಟ್ ಈಸ್ ಅಬ್ಸಲ್ಯೂಟ್ಲಿ ಎಸೆನ್ಷಿಯಲ್ ಫಾರ್ ಮೀಟಿಂಗ್ ಕ್ಯಾನ್ ಚೇಂಜಸ್ ಇನ್ ದಿ ಮಾರ್ಕೆಟಿಂಗ್ ಡಿಮ್ಯಾಂಡ್ ಅಂತ ಹೇಳಿದೆ. ಅಂದರೆ ಸಮ್ ಪ್ರೋಗ್ರಾಮ್ ಬೇಸಿಸ್ ಮೇಲೆ ಆಲ್ವೇಸ್ ಅಂಡರ್ಟೇಕಿಂಗ್ ಡೆವಲಪ್ಮೆಂಟ್ ಆಫ್ ನ್ಯೂ ಪ್ರಾಡಕ್ಟ್. ಒಂದು ಪ್ರಾಡಕ್ಟು ಡೆವಲಪ್ಮೆಂಟ್ ಆಗಬೇಕಾದ್ರೆ ನಾವೇನೆಲ್ಲ ಒಂದು ಮೀಟಿಂಗ್ನ ಕಂಡಕ್ಟ್ ಮಾಡಬೇಕಾಗತ್ತೆ ಅಂತ ಈ ಒಂದು ಪ್ರಾಡಕ್ಟ್ ಲೈಫ್ ಈ ಒಂದು ಪ್ರಾಡಕ್ಟ್ ಪ್ಲಾನಿಂಗಲ್ಲಿ ತಿಳಿದುಕೊಳ್ಬೇಕಾಗತ್ತೆ. ಹಾಗಾದರೆ ಇಲ್ಲಿ ನೋಡಿ, ಪ್ರಾಡಕ್ಟ್ ಪ್ಲಾನಿಂಗ್ ಅಂದರೆ ಪ್ರಾಡಕ್ಟ್ ಡೆವಲಪ್ಮೆಂಟ್ ಬಗ್ಗೆ ಇಲ್ಲಿ ಡೆಫಿನೇಷನ್ ಕೊಟ್ಟಿದ್ದಾರೆ, ಮೀನಿಂಗ್ ಇದೆ, ಮೀನಿಂಗ್ ತಿಳಿದುಕೊಳ್ಳೋಣ. ಬೈ ನ್ಯೂ ಪ್ರಾಡಕ್ಟ್, ಹೌದಾ, ಬೈ ನ್ಯೂ ಪ್ರಾಡಕ್ಟ್ ಹೂ ಮೀನ್ ಒರಿಜಿನಲಿ ಪ್ರಾಡಕ್ಟ್ಸ್, ಹೌದಾ, ಪ್ರಾಡಕ್ಟ್ ಇಂಪ್ರೂವ್ಮೆಂಟ್ಸ್, ಪ್ರಾಡಕ್ಟ್ ಮಾಡಿಫಿಕೇಷನ್ ಆ್ಯಂಡ್ ನ್ಯೂ ಬ್ರ್ಯಾಂಡ್ಸ್ ದಟ್ ದಿ ಫರ್ಮ್ ಡೆವಲಪಿಂಗ್ ಟು ಓನ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಎಫರ್ಟ್ಸ್. ಅಂದರೆ ನಾವು ಯಾವುದೇ ಒಂದು ಪ್ರಾಡಕ್ಟ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡಬೇಕಾದ್ರೆ ಈ ಎಲ್ಲ ಅಂಶಗಳು ಇರಲೇಬೇಕು. ಅಂದರೆ ಒರಿಜಿನಲ್ ಪ್ರಾಡಕ್ಟ್ ಏನಿದೆ, ಪ್ರಾಡಕ್ಟ್ ಇಂಪ್ರೂವ್ಮೆಂಟ್ ಏನಿದೆ, ಆಮೇಲೆ ಮಾಡಿಫಿಕೇಷನ್ ಏನಿದೆ, ಹೌದಾ. ಸಮ್ ಪ್ರಾಡಕ್ಟು ಏನು ಮಾಡ್ತಾಯಿದೆ ಅಂದರೆ ಡಿಕ್ಲೈನ್ ಸ್ಟೇಜಿಗೆ ಬಂದಾಗ ಮತ್ತು ಇನೋವೇಷನ್ ಮಾಡಿ ಆ ಪ್ರಾಡಕ್ಟ್ನ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ನ ಅಡಾಪ್ಟ್ ಮಾಡಿಕೊಂಡು ಮತ್ತು ನ್ಯೂ ಪ್ರಾಡಕ್ಟ್ನ ಏನು ಮಾಡ್ತಕ್ಕಂಥದ್ದು ಅಷ್ಟೇ. ಅಂದರೆ ಆ ಪ್ರಾಡಕ್ಟ್ ಡಿಕ್ಲೈನ್ ಸ್ಟೇಜಿಗೆ ಬಂದಾಗ ಈ ಒಂದು ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ನ ಕಂಡಕ್ಟ್ ಮಾಡಿದ ನಂತರ ಪ್ರಾಡಕ್ಟ್ ಏನಾಗ್ತದೆ, ನ್ಯೂ ಆಗ್ತಕ್ಕಂಥದ್ದು, ನ್ಯೂ ಪ್ರಾಡಕ್ಟ್ ಆಗಿ ಹೊರಗಡೆ ಬರ್ತಕ್ಕಂಥದ್ದು ಅಂತ ಹೇಳ್ಬೋದು. ಆಮೇಲೆ ನೆಕ್ಸ್ಟ್ ನೋಡಿ, ಕಾನ್ಸೆಪ್ಟ್ ಆಫ್ ನ್ಯೂ ಪ್ರಾಡಕ್ಟ್ ಡೆವಲಪ್ಮೆಂಟ್ ಅಂತ ಹೇಳ್ತಾನೆ. ಯಾವ ಅಂಶಗಳು ಅಥವಾ ಕಾನ್ಸೆಪ್ಟ್ ಈ ಒಂದು ಪ್ರಾಡಕ್ಟ್ ಡೆವಲಪ್ಮೆಂಟಲ್ಲಿ ಒಳಗೊಂಡಿದೆ ಅಂತ ನೋಡೋಣ. ಫಸ್ಟ್ ಒನ್, ಎ ನ್ಯೂ ಪ್ರಾಡಕ್ಟ್ ಈಸ್ ಎ ಪ್ರಾಡಕ್ಟ್ ದಟ್
ದಟ್ ಈಸ್ ನ್ಯೂ ಆಫ್ ದಿ ಕಂಪನಿ ಇಂಟ್ರೊಡ್ಯೂಸಿಂಗ್ ಇಟ್ ಈವೆನ್ ಟು ಮೆನಿ ಹ್ಯಾವ್ ಬೀನ್ ಮೇಡ್ ಸೇಮ್ ಫಾರ್ಮ್ ಅದರ್ ಫರ್ಮ್. ಅಂದರೆ ಇಲ್ಲಿ ಏನು ಹೇಳ್ತದೆ ಅಂತಂದರೆ, ನಾವು ಫಸ್ಟು ಒಂದು ಪ್ರಾಡಕ್ಟ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದ್ದೀವಿ ಅಂತಂದರೆ ಯಾವ ಹಂತಗಳಾಗಿರುತ್ತೆ. ಯಾಕಂತಂದರೆ ಒಂದು ಕಂಪನಿ ನೀವು ಸ್ಟ್ರಾಟಜಿ ಅಡಾಪ್ಟ್ ಮಾಡ್ಕೊಳ್ಳೇಬೇಕಾಗತ್ತೆ. ಇಂಪ್ರೂವ್ಮೆಂಟು, ಮಾಡಿಫಿಕೇಷನು, ಚೇಂಜಸ್ಸು ಇವೆಲ್ಲ ಇರಲೇಬೇಕಂತ ಹೇಳ್ತಕ್ಕಂಥದ್ದು. ಎರಡನೇದು ನೋಡಿ, ಇನ್ ದಿ ಏರಿಯಾ ಆಫ್ ಟಾಯ್ಲೆಟ್ ಸೋಪ್ಸ್ ಡಿಫ್ರೆಂಟ್ ಬ್ರಾಂಡ್ಸ್ ದ introduced by each company there that new product is in a new with the company. ಅಂದರೆ ನ್ಯೂ ಕಂಪನಿ ಏನಾಗ್ತದೆ ಅಂದರೆ, ಯಾವುದೇ ಒಂದು ಪ್ರಾಡಕ್ಟ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದೆ ಅಂತಂದರೆ ಆ ಪ್ರಾಡಕ್ಟ್ನ ಯಾವ ರೀತಿ ಆಗ್ತದೆ. ಫಾರ್ ಎಕ್ಸಾಂಪಲ್, ನಾವು ಟಾಯ್ಲೆಟ್ ಸೋಪು ಏನಾದರೂ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾಯಿದ್ದೀವಿ ಅಂತಂದರೆ ಆ ಸೋಪಿನ ಮೇನ್ ಉದ್ದೇಶ ಏನಿದೆ, ಹೌದಾ, ನಾಶಕಗಳಿಂದ ಜನರನ್ನು ರಕ್ಷಣೆ ಮಾಡ್ತಕ್ಕಂಥದ್ದು. ಹೌದಾ, ಇದೇನಾಗ್ತದೆ ಎಲ್ಲ ಕಸ್ಟಮರ್ಸ್ಗೆ ಅಟ್ರಾಕ್ಟಿವ್ ಆಗ್ತಕ್ಕಂಥದ್ದು. ಇದು ಸಹ ನ್ಯೂ ಪ್ರಾಡಕ್ಟ್ ಡೆವಲಪ್ಮೆಂಟ್ಗೆ ಆಗ್ತಕ್ಕಂಥದ್ದು. ಮೂರನೇ ನೋಡಿ, ನ್ಯೂ ಪ್ರಾಡಕ್ಟ್ಸ್ ಆರ್ ದೋಸ್ ವಿತ್ ಡಿಗ್ರಿ ಆಫ್ ಚೇಂಜಸ್ ಇನ್ ದ ಕಸ್ಟಮರ್ ಸಫಿಷಿಯೆಂಟ್ ಆರ್ ರಿಕ್ವೈರ್ಡ್ ಟು ಡಿಸೈನ್ ಆರ್ ರೀಡಿಸೈನ್ ಆಫ್ ಮಾರ್ಕೆಟಿಂಗ್ ಸ್ಟ್ರಾಟಜೀಸ್ ಅಂತ ಹೇಳ್ತಾನೆ. ಅದನ್ನು ಡಿಸೈನ್ ಮಾಡ್ತಕ್ಕಂಥದ್ದು, ರೀಡಿಸೈನ್ ಮಾಡ್ತಕ್ಕಂಥ ಒಂದು ಸ್ಟ್ರಾಟಜಿ ಸಹ ಈ ಒಂದು ನ್ಯೂ ಪ್ರಾಡಕ್ಟ್ ಪ್ಲ್ಯಾನಿಂಗ್ನಲ್ಲಿ ಇರ್ತಕ್ಕಂಥದ್ದು ಅಂತ ಹೇಳ್ತಿದ್ದೀನಿ. ಆಮೇಲೆ ಇಲ್ಲಿ ಕೆಲವೊಂದು ಡೆಫಿನೇಷನ್ ಕೊಟ್ಟಿದ್ದಾರೆ. ನ್ಯೂ ಪ್ರಾಡಕ್ಟ್ as a new product is one which is really innovative, which is significantly different from existing and imitative products. There is a new to the company. and ನಮಗೆ ಏನಂತಂದರೆ, ಈ ಒಂದು ನ್ಯೂ ಪ್ರಾಡಕ್ಟ್ ಅಂತಂದರೆ ನಮಗೆ ಬೇಗ ನೆನಪಾಗ್ತಕ್ಕಂಥದ್ದು ಏನಂತಂದರೆ, ನಾವು ಪ್ರಾಡಕ್ಟ್ ಲೈಫ್ ಸೈಕಲಲ್ಲಿ ನೋಡಿದ್ವಿ. 5 ಹಂತಗಳಲ್ಲಿ ನೋಡಿದಾಗ ಇಂಟ್ರೊಡಕ್ಷನ್ ಸ್ಟೇಜು, ಗ್ರೋತು, ಮೆಚುರಿಟಿ, ಡಿಕ್ಲೈನು, ಸ್ಯಾಚುರೇಷನು, ಡಿಕ್ಲೈನ್ ಸ್ಟೇಜಿಗೆ ಬಂದಾಗ ನಾವೇನು ಮಾಡ್ತಂದರೆ ಇನೋವೇಷನ್ ಮಾಡ್ತಕ್ಕಂಥದ್ದು, ಮತ್ತು ಪ್ರಾಡಕ್ಟ್ನ ಏನು ಮಾಡ್ತಕ್ಕಂಥದ್ದು ಸ್ವಲ್ಪ ಮಾಡಿಫಿಕೇಷನ್ ಮಾಡಿ ನ್ಯೂ ಪ್ರಾಡಕ್ಟಾಗಿ ಮ್ಯಾನುಫ್ಯಾಕ್ಚರಿಂಗ್ ನ್ಯೂ ಪ್ರಾಡಕ್ಟಾಗಿ ಹೊರಗಡೆ ಬಿಡ್ತಕ್ಕಂಥದ್ದಕ್ಕೆ ನಾವು ನ್ಯೂ ಪ್ರಾಡಕ್ಟ್ ಪ್ಲಾನ್ ಅಂತ ಕರಿತಕ್ಕಂಥದ್ದು. ಹೌದಾ, ಇದರಲ್ಲಿ ಕ್ಲಾಸಿಫೈಡ್ ಮಾಡಿದರೆ ಇದರಲ್ಲಿ 3 ಕೊಟ್ಟಿದ್ದಾರೆ ಅಷ್ಟೇ. ಅಂದರೆ ಈ ಒಂದು ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟಲ್ಲಿ ನಂಬರ್ ಆಫ್ 9-10 ಕ್ಲಾಸಿಫಿಕೇಷನ್ಸ್ ಇದೆ. ಬಟ್ ನಮಗೆ ಇದರಲ್ಲಿ ಬಂದುಬಿಟ್ಟು 3 ಇದೆ. ಅದರಲ್ಲಿ ಫಸ್ಟ್ ಒನ್ ದ ಕಂಟಿನ್ಯೂಸ್ ಇನೋವೇಷನ್ಸ್ ಅಂತ ಕರಿತಕ್ಕಂಥದ್ದು. ಆಮೇಲೆ ಡೈನಮಿಕ್ಲಿ ಕಂಟಿನ್ಯೂಸ್ ಇನೋವೇಷನ್, ಆಮೇಲೆ ಡಿಸ್ಕಂಟಿನ್ಯೂಯಸ್ ಇನೋವೇಷನ್. ಇಲ್ಲಿ ಹೆಸರೇ ಹೇಳ್ತದೆ ಕಂಟಿನ್ಯೂಸ್ ಇನೋವೇಟಿವ್ ಮಾಡ್ತಕ್ಕಂಥ, ಕಂಟಿನ್ಯೂಸ್ ಆಗಿ ಒಂದು ಪ್ರಾಡಕ್ಟ್ನ ಏನು ಮಾಡ್ತಕ್ಕಂಥದ್ದು ಡೆವಲಪ್ಮೆಂಟ್ ಮಾಡ್ತಕ್ಕಂಥದ್ದು ಅಂತ ಹೇಳ್ಬೋದು. ಆಮೇಲೆ ಡೈನಮಿಕ್ಲಿ ಕಂಟಿನ್ಯೂಸ್ ಅಂತ ಹೇಳ್ತಾನೆ. ಅಲ್ಲಿ ಏನಾಗಿರ್ತದೆ, ಕಂಟಿನ್ಯೂಸ್ ಆಗಿರ್ತದೆ, ಡೈನಮಿಕ್ಸ್ ಸ್ವಲ್ಪ ಚೇಂಜಸ್ ಆಗಿರ್ತಕ್ಕಂಥದ್ದು, ಹೌದಾ. ಆಮೇಲೆ ಡಿಸ್ಕಂಟಿನ್ಯೂಸ್ ಇನೋವೇಷನ್ಸ್ ಅಂತ ಕರಿತಕ್ಕಂಥದ್ದು, ಅದನ್ನೇನು ಮಾಡ್ತಕ್ಕಂಥದ್ದು ಕಂಟಿನ್ಯೂಸ್ ಮಾಡದೇ ಇರ್ತಕ್ಕಂಥದ್ದು. ಇವು 3 ಕ್ಲಾಸಿಫೈಯಿಂಗ್ ದಿ ನ್ಯೂ ಪ್ರಾಡಕ್ಟ್ ಅಂತ ಹೇಳ್ತಕ್ಕಂಥದ್ದು. ಇಲ್ಲಿ ನೋಡಿ, ಕಂಟಿನ್ಯೂಸ್ ಇನೋವೇಷನ್ಸ್ ಅಂತ ಹೇಳ್ತದೆ ನಾನು. ಹೌದಾ, ಕಂಟಿನ್ಯೂಸ್ ಇನೋವೇಟಿಂಗ್ ಇಸ್ ಆ್ಯಡಿಂಗ್ ಹೌದಾ ರಿಮೂವಿಂಗ್ ಫ್ಯೂಚರ್ಸ್ ಇನ್ ದಿ ಪ್ರಾಡಕ್ಟ್, ಚೇಂಜಸ್ ಇನ್ ಕನ್ಸ್ಯೂಮರ್ ನೀಡ್ಸ್. ಅಂದರೆ ಕನ್ಸ್ಯೂಮರ್ ನೀಡ್ಸ್ ಆ್ಯಂಡ್ ವಾಂಟ್ಸ್ ಅಂದರೆ ಸ್ಯಾಟಿಸ್ಫೈ ಆಗಬೇಕಂದ್ರೆ ನಾವೇನು ಮಾಡ್ಬೇಕಾಗತ್ತೆ ಅಂತಂದರೆ ಆ್ಯಡಿಂಗ್ ಮಾಡ್ತಕ್ಕಂಥದ್ದು ಅಥವಾ ರಿಮೂವಿಂಗ್ ಮಾಡ್ತಕ್ಕಂಥದ್ದು. ಆ ಪ್ರಾಡಕ್ಟಲ್ಲಿ ಕ್ವಾಲಿಟಿ ಚೆನ್ನಾಗಿಲ್ಲ, ಕ್ವಾಲಿಟಿನೇ ಆ್ಯಡ್ ಮಾಡ್ತಕ್ಕಂಥದ್ದು. ಆ ಪ್ರಾಡಕ್ಟ್ ಪ್ಯಾಕೇಜಿಂಗ್ ಏನಾದರೂ ಎಫೆಕ್ಟಿವ್ ಇದು ಡ್ಯಾಮೇಜಸ್ ಆಗಿದ್ದರೆ ಪ್ಯಾಕೇಜಿಂಗ್ನು ಸಹ ಆ್ಯಡ್ ಮಾಡ್ತಕ್ಕಂಥದ್ದು. ಇದೇನಾಗಿರ್ತದೆ ಕಂಟಿನ್ಯೂಸ್ ಆಗಿ ಇನೋವೇಷನ್ ಆಗಿರ್ತಕ್ಕಂಥದ್ದು ಅಂತ ಹೇಳ್ಬೋದು. ಇದರಲ್ಲಿ ಸಮ್ ಚೇಂಜಸ್ ಆಫ್ ಕನ್ಸ್ಯೂಮರ್ ನೀಡ್ಸ್ ಆ್ಯಂಡ್ ವಾಂಟ್ಸ್ ಕೊಡಿದೆ. ಕಸ್ಟಮರ್ ರಿಡಕ್ಷನ್ಸ್ ಆಗಿರ್ಬೋದು, ರೀಪೊಸಿಷನಿಂಗ್ ಆಗಿರ್ಬೋದು, ಆಮೇಲೆ ನೀವು ಇಂಪ್ರೂವ್ಮೆಂಟ್ ಪ್ರಾಡಕ್ಟ್ ಆಗಿರ್ಬೋದು, ಇವೆಲ್ಲ ಇದೆ. ಆಮೇಲೆ ಡೈನಮಿಕ್ ಕಂಟಿನ್ಯೂಸ್ ಇನೋವೇಷನ್ಸ್ ಅಂತಿದೆ. ಮೇಜರ್ ಅಡಿಷ್ನಲ್ ಟು ಎಕ್ಸಿಸ್ಟಿಂಗ್ ಪ್ರಾಡಕ್ಟ್ ಲೈನ್ಸ್. ಅಂದರೆ ಅಸ್ವಸ್ಥತೆಯಲ್ಲಿರ್ತಕ್ಕಂಥ ಪ್ರಾಡಕ್ಟ್ ಏನದವ ಆ ಪ್ರಾಡಕ್ಟ್ಗೆ ಮೇಜರ್ ಅಡಿಷ್ನಲ್ ಚೇಂಜಸ್ ಮಾಡ್ತಕ್ಕಂಥದ್ದು. ಓಕೆನಾ. ಎರಡನೇದು ಬಂದುಬಿಟ್ಟು ನ್ಯೂ ಟು ದಿ ವರ್ಲ್ಡ್ ಪ್ರಾಡಕ್ಟ್ ಲೈನ್ಸ್ ಅಂತ ಹೇಳ್ತದೆ ನಾನು. ಹೌದಾ, ಈ ಒಂದು ಸಿಚುವೇಶನ್ಗೆ ತಕ್ಕಂತೆ ಆ ಕಸ್ಟಮರ್ಸ್ ನೀಡ್ಸ್ ಆ್ಯಂಡ್ ವಾಂಟ್ಸ್ ತಕ್ಕಂತೆ ಪ್ರೆಸೆಂಟ್ ಸೊಸೈಟಿಗೆ ಯೂಸ್ ಆಗ್ತಕ್ಕಂಥ ಪ್ರಾಡಕ್ಟ್ನ ನಾವು ಡೈನಮಿಕ್ಲಿ ಚೇಂಜ್ ಮಾಡ್ತಕ್ಕಂಥದ್ದು. ಥರ್ಡ್ ಒನ್ ಬಂದುಬಿಟ್ಟು ಡಿಸ್ಕಂಟಿನ್ಯೂಸ್ ಇನೋವೇಷನ್ಸ್ ಅಂತ ಕರಿತಕ್ಕಂಥದ್ದು. ಇಲ್ಲಿ ನೋಡಿ, ಡಿಸ್ಕಂಟಿನ್ಯೂಸ್ ಇನೋವೇಷನ್ ಆರ್ NPS ರಿಸೀವ್ಡ್ ಬೈ ದಿ ಕಸ್ಟಮರ್ಸ್ ಟು ರೀಡ್ಲಿ ನ್ಯೂ causing bias and significantly after their behavioral patterns and usually extensive technology backbone ಅಂತ. ಅಂದರೆ ಈ ಒಂದು ಡಿಸ್ಕಂಟಿನ್ಯೂಸ್ ಇನೋವೇಷನ್ಸ್ ಅಂತಂದರೆ ಇಲ್ಲಿರ್ತಕ್ಕಂಥ ನ್ಯೂ ಟೆಕ್ನಿಕ್ಸ್ ಏನದವ ಅಥವಾ ಟೆಕ್ನಾಲಜೀಸ್ ಏನದವ ಅದರಿಂದ ಸಹ ಪರಿಣಾಮ ಬೀರ್ತಕ್ಕಂಥದ್ದು ಈ ಒಂದು ನ್ಯೂ ಪ್ರಾಡಕ್ಟ್ ಪ್ಲಾನಿಂಗ್ ಮೇಲೆ ಅಂತ ಹೇಳ್ತಕ್ಕಂಥದ್ದು.
ಓಕೆ, ಇಲ್ಲಿ ನೋಡಿದ್ದೀವಿ ನಾವು ಇದರಲ್ಲಿ ಏನಿಲ್ಲ, ಈ ಒಂದು ನ್ಯೂ ಪ್ರಾಡಕ್ಟ್ ಡೆವಲಪ್ಮೆಂಟ್ ಯಾವ ರೀತಿ ಆಗ್ತಾ ಇದೆ, ಅದ್ರ ಒಂದು ಕಾನ್ಸೆಪ್ಟ್ ಏನಿದೆ, ಹೌದಾ, ಅದ್ರ ಮೀನಿಂಗ್ ತಿಳ್ಕೊಂಡಿದ್ವಿ, ಕ್ಲಾಸಿಫಿಕೇಷನ್ ಸಹ ತಿಳ್ಕೊಂಡಿದ್ವಿ. ಅದರ ಆಧಾರದ ಮೇಲೆ ನಮಗೆ ಕೆಲವೊಂದು MCQs ಅಂದರೆ ಮಲ್ಟಿಪಲ್ ಚಾಯ್ಸ್ ಕ್ವೆಶನು ಕೊಟ್ಟಿದ್ದಾರೆ. ಅವನ್ನ ಡಿಸ್ಕಸ್ ಮಾಡೋಣ. ಫಸ್ಟ್ ಒನ್ ಬಂದುಬಿಟ್ಟು ದ ಇನೋವೇಷನ್ಸ್ ಆಫ್ ನ್ಯೂ ಪ್ರಾಡಕ್ಟ್ ಕ್ಲಾಸಿಫಿಕೇಷನ್ ಸ್ಕೀಮ್ ಪ್ರೊವೈಡೆಡ್ ಬೈ. ಅಂದರೆ ನಾವು ಗೊತ್ತಾದೆ ಇನೋವೇಷನ್ ಅಂದರೆ ನ್ಯೂ ಪ್ರಾಡಕ್ಟ್ ಕ್ಲಾಸಿಫಿಕೇಷನ್ನ ಯಾರು ಸ್ಥಾಪನೆ ಮಾಡಿದರು, ಪ್ರೊಡ್ಯೂಸ್ ಮಾಡಿದರು, ಪ್ರೊವೈಡ್ ಮಾಡಿದರು ಅಂತಂದರೆ ಅಲ್ಲಿ ಕೊಟ್ಟನು ಬೂಸ್ ಅಲಿಯಾನ್ ಅಂಡು ಹಲ್ಟ್ಮನ್ ಅಂಡು ರೋಬರ್ಟ್ಸನ್ಸ್ ಅಂತ ಹೇಳ್ತಿದ್ದಾನೆ. ಆಮೇಲೆ ಬಿ ಬಂದುಬಿಟ್ಟು ವಿಲಿಯಮ್ ಗಲ್ಕಿ ಅಂತ ಹೇಳ್ತಿದ್ದಾನೆ. ಮೂರನೇದು ಬಂದುಬಿಟ್ಟು ಸಿ ಬಂದುಬಿಟ್ಟು ಎ ಓನ್ಲಿ ಅಂತ ಹೇಳ್ತಾ ಇದ್ದಾರೆ. ಡಿ ಬಂದುಬಿಟ್ಟು ನಾನ್ ಆಫ್ ದಿ ಅಬವ್ ಅಂತ ಹೇಳ್ತಾ ಇದ್ದಾರೆ. ಹೌದಾ, ಆನ್ಸರ್ ಬಂದುಬಿಟ್ಟು ಎ ಬೂಸ್ ಆ್ಯಂಡ್ ಅಲಿಯನ್ ಹ್ಯಾಮಿಲ್ಟನ್ ಆ್ಯಂಡ್ ರಾಬರ್ಟ್ಸನ್ಸ್. ಇವ್ರು ಏನು ಮಾಡ್ತಾರೆ, ಈ ಒಂದು ಇನೋವೇಷನ್ ಆಫ್ ನ್ಯೂ ಪ್ರಾಡಕ್ಟ್ ಕ್ಲಾಸಿಫಿಕೇಷನ್ನ ಈ ಸ್ಕೀಮ್ನ ಏನು ಮಾಡ್ತಾರೆ, ಪ್ರೊವೈಡ್ ಮಾಡ್ತಕ್ಕಂಥರು ಅಂತ ಹೇಳ್ತಕ್ಕಂಥದ್ದು. ಎರಡನೇದು ನೋಡಿ, ವಾಟ್ ಈಸ್ ಕಂಟಿನ್ಯೂಸ್ ಇನೋವೇಷನ್ಸ್. ಹೌದಾ, ಇಟ್ ಈಸ್ ಎ ಅಲ್ಲಿ ನೋಡೋಣ, ನಮ್ಮ ಕಂಟಿನ್ಯೂಸ್ ಇನೋವೇಷನ್ಸ್ ಅಂದರೆ ದೇರ್ ಆರ್ ದಿ ಕ್ಲಾಸಿಫಿಕೇಷನ್ ಆಫ್ ನ್ಯೂ ಪ್ರಾಡಕ್ಟ್ ಪ್ಲಾನಿಂಗ್ ಅಂತ ಹೇಳ್ತಕ್ಕಂಥದ್ದು. ಹೌದಾ, ಆಮೇಲೆ ಅಲ್ಲಿ ಕಂಟಿನ್ಯೂಸ್ ಇದೆ, ಡೈನಮಿಕ್ಲಿ ಇದೆ, ಆಮೇಲೆ ಡಿಸ್ಕಂಟಿನ್ಯೂಸ್ ಇನೋವೇಷನ್ಸ್ ಅಂತ ಹೇಳ್ತಕ್ಕಂಥದ್ದು. ಹಾಗಾದರೆ ಇಲ್ಲಿ ಕಂಟಿನ್ಯೂಸ್ ಇನೋವೇಷನ್ಸ್ ಅಂತಂದರೆ ಏನು ಅಂತ ಕೇಳ್ತಾ ಇದ್ದೇನೆ. ಹೌದಾ, ಇಲ್ಲಿ ಏನು ನೋಡಿ, ಈ ಕಂಟಿನ್ಯೂಸ್ ಇನೋವೇಷನ್ ಇಸ್ ದಿ ರಿಮೂವಿಂಗ್ ಫ್ಯೂಚರ್ಸ್ ಇನ್ ದಿ ಪ್ರಾಡಕ್ಟ್ಸ್ ಟು ದಿ ಶುಡ್ ಚೇಂಜಸ್ ಇನ್ ಕನ್ಸ್ಯೂಮರ್ ನೀಡ್ಸ್ ಅಂತ ಹೇಳ್ತಾ ಇದ್ದೇನೆ. ಓಕೆನಾ. ಎರಡನೇದು ಬಂದುಬಿಟ್ಟು ಕಂಟಿನ್ಯೂಸ್ ಇನೋವೇಷನ್ಸ್ ಈಸ್ ಎ ಹ್ಯಾಡಿಂಗ್ ರಿಮೂವಿಂಗ್ ಫ್ಯೂಚರ್ಸ್ ಆ್ಯಂಡ್ ದೇರ್ ಪ್ರಾಡಕ್ಟ್ ಶುಡ್ ಚೇಂಜಸ್ ಇನ್ ಕನ್ಸ್ಯೂಮರ್ ನೀಡ್ಸ್. ಓಕೆನಾ. ಇಲ್ಲಿ ಏನು ಹೇಳ್ತಿದ್ದಾನೆ, ಆ್ಯಡಿಂಗ್ ಮಾಡ್ತಕ್ಕಂಥದ್ದು, ರಿಮೂವಿಂಗ್ ಮಾಡ್ತಕ್ಕಂಥದ್ದು ಅಂತ ಹೇಳ್ತಿದ್ದಾನೆ. ಸಿ ಬಂದುಬಿಟ್ಟು ಕಂಟಿನ್ಯೂಸ್ ಇನೋವೇಷನ್ ಈಸ್ ಎ ಹ್ಯಾಡಿಂಗ್ ಫ್ಯೂಚರ್ಸ್ ಇನ್ ದಿ ಪ್ರಾಡಕ್ಟ್ ಶುಡ್ ಚೇಂಜಸ್ ಇನ್ ಕಸ್ಟಮರ್ಸ್ ನೀಡ್ಸ್ ಅಂತ ಹೇಳ್ತಾನೆ. ಆಮೇಲೆ ಆನ್ ಆಫ್ ದಿ ಅಬವ್ ಇದು ಯಾವುದಲ್ಲ ಅಂತ ಹೇಳ್ತಾ ಇದ್ದೇನೆ. ಆನ್ಸರ್ ಬಂದುಬಿಟ್ಟು ಎರಡನೇದು. ಯಾಕಂತಂದರೆ ನಾವು ಕಂಟಿನ್ಯೂಸ್ ಇನೋವೇಷನ್ ಮಾಡಬೇಕಾದ್ರೆ ಆ್ಯಡಿಂಗ್ ಮಾಡ್ತಕ್ಕಂಥದ್ದು, ರಿಮೂವಿಂಗ್ ಮಾಡ್ತಕ್ಕಂಥದ್ದು ಸಮ್ ಫ್ಯೂಚರ್ಸ್ನ, ಅದಕ್ಕೋಸ್ಕರ ಕಂಟಿನ್ಯೂಸ್ ಇನೋವೇಷನ್ ಆನ್ಸರ್ ಬಂದುಬಿಟ್ಟು ಬಿ ಅಂತ ಹೇಳ್ತಕ್ಕಂಥದ್ದು. ಮೂರನೇದು ಹೇಳಿ, ವಾಟ್ ಆರ್ ದಿ ಟೈಪ್ಸ್ ಆಫ್ ಕಂಟಿನ್ಯೂಸ್ ಇನೋವೇಷನ್ಸ್, ಯಾವ ಯಾವ ಟೈಪ್ಸ್ ಒಳಗೊಂಡಿದೆ ಅಂತ ಹೇಳ್ತದೆ. ಕಾಸ್ಟ್ ರಿಡಕ್ಷನ್ ಆಗ್ತಕ್ಕಂಥದ್ದು ಅಂತ ಹೇಳ್ತಾ ಇದ್ದೇನೆ ಎ. ಬಿ ಬಂದುಬಿಟ್ಟು ರೀಪೊಸಿಷನಿಂಗ್ ಅಂತ ಹೇಳ್ತಾ ಇದ್ದೇನೆ. ಮೂರನೇದು ಬಂದುಬಿಟ್ಟು ನ್ಯೂ ಅಂಡು ಇಂಪ್ರೂವ್ಡ್ ಪ್ರಾಡಕ್ಟ್ಸ್ ಅಂತ ಹೇಳ್ತದೆ. ಆಮೇಲೆ ಹಾಲ್ ಆಫ್ ದಿ ಅಬವ್ ಅಂತ ಹೇಳ್ತಾ ಇದ್ದೇನೆ ಡಿ ಬಂದುಬಿಟ್ಟು. ಅದಕ್ಕೋಸ್ಕರ ಇಲ್ಲಿ ಏನಾಗ್ತದೆ, ಒಂದು ಕಂಟಿನ್ಯೂಸ್ ಇನೋವೇಷನ್ ಆಗಬೇಕಂದ್ರೆ ಕಾಸ್ಟ್ ರಿಡಕ್ಷನ್ ಆಗ್ತಕ್ಕಂಥದ್ದು, ರೀಪೊಸಿಷನಿಂಗ್ ಆಗ್ತಕ್ಕಂಥದ್ದು, ಆಮೇಲೆ ನ್ಯೂ ಅಂಡು ಇಂಪ್ರೂವಿಂಗ್ ಪ್ರಾಡಕ್ಟ್ಸ್ ಆಗ್ತಕ್ಕಂಥ. ಅದಕ್ಕೋಸ್ಕರ ಆನ್ಸರ್ ಬಂದುಬಿಟ್ಟು ಡಿ ಆಲ್ ಆಫ್ ದಿ ಅಬವ್ ಅಂತ ಕರಿತಕ್ಕಂಥದ್ದು. ಫೋರ್ತ್ ಒನ್ ನೋಡಿ, ವಾಟ್ ಆರ್ ದಿ ಟೈಪ್ಸ್ ಆಫ್ ಡೈನಮಿಕ್ಲಿ ಕಂಟಿನ್ಯೂಸ್ ಇನೋವೇಷನ್ಸ್. ಹೌದಾ, ಇದೇನಾಗ್ತದೆ, ಮೂರನೇ ಟೈಪ್ಸ್ ಆಗಿರ್ತಕ್ಕಂಥ ಅಥವಾ ಕ್ಲಾಸಿಫಿಕೇಷನ್ ಆಗಿರ್ತಕ್ಕಂಥ ನ್ಯೂ ಪ್ರಾಡಕ್ಟ್ ಅಂತ ಹೇಳ್ತಕ್ಕಂಥದ್ದು. ಅಲ್ಲಿ ಹೇಳ್ತಾ ಇದ್ದೇನೆ. ಫಸ್ಟ್ ಒನ್ ನೋಡಿ, ಮೇಜರ್ ಅಡಿಷನ್ ಟು ಎಕ್ಸಿಸ್ಟಿಂಗ್ ಪ್ರಾಡಕ್ಟ್ ಲೈನ್ಸ್. ಓಕೆ, ನ್ಯೂ ಆಫ್ ದಿ ವರ್ಡ್ ಪ್ರಾಡಕ್ಟ್ ಲೈನ್ಸ್ ವರ್ಡ್ಸ್ ಆಗಲೇ ಕೇಳಿದ್ರಲ್ಲಿ. ಸಿ ಬಂದುಬಿಟ್ಟು ಬೋತ್ ಎ ಆ್ಯಂಡ್ ಬಿ ಅಂತ ಹೇಳ್ತಾ ಇದ್ದೇನೆ. ಡಿ ಬಂದುಬಿಟ್ಟು ನಾನ್ ಆಫ್ ದಿ ಅಬವ್ ಅಂತ ಹೇಳ್ತಾ ಇದ್ದೇನೆ. ಅದಕ್ಕೋಸ್ಕರ ಆನ್ಸರ್ ಅಲ್ಲಿ ನೋಡಿದ್ದೀವಿ ನಾವು, ಡೈನಾಮಿಕ್ಲಿ ಕಂಟಿನ್ಯೂಸ್ ಅಂದರೆ ಚೇಂಜಸ್ ಆಗ್ತಕ್ಕಂಥ ಒಂದು ಕಂಟಿನ್ಯೂಸ್ ಇನೋವೇಷನ್ ಅಂತ ನೋಡಿದಾಗ ಅಲ್ಲಿ ನೋಡಿದ್ವಿ, ಒಂದು ಅಡಿಷ್ನಲ್ ಆ್ಯಂಡ್ ಎಕ್ಸಿಸ್ಟಿಂಗ್ ಪ್ರಾಡಕ್ಟ್ ಅಂತ ಹೇಳಿದ್ವಿ ಅಥವಾ ಲೈನ್ ಅಂತ ಹೇಳ್ತಕ್ಕಂಥದ್ದು. ಆಮೇಲೆ ನ್ಯೂ ಟು ದಿ ವರ್ಡ್ ಪ್ರಾಡಕ್ಟ್ ಲೈನ್ಸ್ ಅಂತ ಹೇಳ್ತಕ್ಕಂಥದ್ದು. ಹೌದಾ, ಅದಕ್ಕೋಸ್ಕರ ಆನ್ಸರ್ ಬಂದುಬಿಟ್ಟು ಸಿ ಬೋತ್ ಎ ಆ್ಯಂಡ್ ಬಿ ಅಂತ ಹೇಳ್ತಕ್ಕಂಥದ್ದು, ಅಥವಾ ಎಕ್ಸಿಸ್ಟಿಂಗ್ ಪ್ರಾಡಕ್ಟ್ ಲೈನು ಆಮೇಲೆ ವರ್ಡ್ ಪ್ರಾಡಕ್ಟ್ ಲೈನ್ ಅಂತ ಹೇಳ್ತಕ್ಕಂಥದ್ದು. ಆನ್ಸರು ಸಿ. ನೆಕ್ಸ್ಟ್ ಫಿಫ್ತ್ ಲಾಸ್ಟ್ ಒಂದು ಕ್ವಶನ್ ಬಂದುಬಿಟ್ಟು, ಅಡಿಷನ್ ಟು ಎಕ್ಸಿಸ್ಟಿಂಗ್ ಪ್ರಾಡಕ್ಟ್ ಲೈನ್ ಆರ್ ಎ ಡೈವರಿಟಿವ್ಸ್ ಆರ್ ವೇರಿಯೇಷನ್ಸ್ ಆಫ್ ಡ್ಯಾಶ್ ಅಂತ ಕೇಳ್ತಾ ಇದ್ದೇನೆ. ದ ಅಡಿಷ್ನಲ್ ಎಕ್ಸಿಸ್ಟಿಂಗ್ ಪ್ರಾಡಕ್ಟು ಅಂದರೆ ಅಸ್ವಸ್ಥತೆಯಲ್ಲಿರ್ತಕ್ಕಂಥ ಪ್ರಾಡಕ್ಟಿಗೆ ನಾವು ಅಡಿಷ್ನಲ್ ಆಗಿ ಏನು ಫಿಲಪ್ ಮಾಡಬೇಕು ಅಂತ ಹೇಳ್ದೆ. ಹೇಗೆ ಎ ನೋಡಿ ಎಕ್ಸಿಸ್ಟಿಂಗ್ ಪ್ರಾಡಕ್ಟ್ಸ್, ಬಿ ಸ್ಟಾರ್ಟಿಂಗ್ ಪ್ರಾಡಕ್ಟ್ಸ್, ಸಿ ಓಲ್ಡ್ ಪ್ರಾಡಕ್ಟ್ಸ್, ಡಿ ಬಂದುಬಿಟ್ಟು ನಾನ್ ಆಫ್ ದಿ ಅಬವ್ ಅಂತ ಹೇಳ್ತಾ ಇದ್ದೇನೆ. ಆನ್ಸರ್ ಬಂದುಬಿಟ್ಟು ಎ the existing products. Okay, I completed in this topic. Thank you for one and all. Okay.